ನಮಸ್ಕಾರ ವೀಕ್ಷಕರೇ, SPP ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನನ್ನ ಹತ್ರ ಒಂದು ಸ್ಟವ್ ಬಂದಿದೆ. ಅದು ಫ್ಲೇಮು ಸ್ಲೋ ಬರ್ತಾ ಇದೆ. ಫ್ಲೇಮ್ ಜಾಸ್ತಿ ಬರ್ತಾ ಇಲ್ಲ, ಸ್ಲೋ ಬರ್ತಾ ಇದೆ. ಸ್ಲೋ ಆಗಿ ಉರಿತಾ ಇದೆ. ಸ್ಲೋ ಮಾಡಿದಾಗ ಆಫ್ ಆಗುತ್ತೆ. ಈ ಥರ ಸಮಸ್ಯೆಯಿಂದ ಈ ಸ್ಟವ್ನ ನಮಗೆ ಕೊಟ್ಟಿದ್ದಾರೆ ರಿಪೇರಿ ಮಾಡಲಿಕ್ಕೆ. ಬನ್ನಿ ರಿಪೇರಿ ಮಾಡೋಣ. ನೋಡಿ, ಸ್ಲೋ ಬರ್ತಾ ಉಂಟು. ಸ್ಲೋ ಮಾಡಿದ್ರೆ ಆಫ್ ಆಗುತ್ತೆ. ಒಂದೊಂದು ಸತಿ ಆಫ್ ಆಗುತ್ತೆ, ಒಂದೊಂದು ಸತಿ ಆನ್ ಆಗಿರುತ್ತೆ, ಒಂದೊಂದು ಸತಿ ಆಫ್ ಆಗಿಬಿಡುತ್ತೆ. ಇದನ್ನ ಯಾವ ರೀತಿಯಾಗಿ ನಾವು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ, ಆಯ್ತಾ? ಗ್ಯಾಸ್ ಹಂಡೆಯಿಂದ ರೆಗ್ಯುಲೇಟರ್ನ ರಿಮೂವ್ ಮಾಡ್ಕೊಳ್ಳೋಣ. ನಂತರ ಗ್ಯಾಸ್ ಸ್ಟೌವಿಂದ ಪೈಪನ್ನು ರಿಮೂವ್ ಮಾಡ್ಕೋಬೇಕಾಗತ್ತೆ. ಗ್ಯಾಸ್ ಸ್ಟವ್ ಪೈಪನ್ನು ರಿಮೂವ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕ್ಲಿಪ್ ಹಾಕಿದ್ದಾರೆ, ಆ ಕ್ಲಿಪ್ಪನ್ನು ತೆಗಿಬೇಕು. ಕ್ಲಿಪ್ಪನ್ನು ತೆಗೆದು ನಂತರ ಅದು ತುಂಬ ಹಾರ್ಡ್ ಆಗಿರುತ್ತೆ, ಹೊರಗಡೆ ಬರೋದಿಲ್ಲ. ಅದಕ್ಕೆ ಸ್ಕ್ರೂ ಡ್ರೈವರಲ್ಲಿ ಸ್ವಲ್ಪ ಮೀಟ್ ಬೇಕಾಗುತ್ತೆ. ಸ್ಕ್ರೂ ಡ್ರೈವರ್ ಸ್ವಲ್ಪ ಸಡ್ಲ ಮಾಡ್ಕೊಂಡು ನಂತರ ಎಳಿಬೇಕಾಗುತ್ತೆ. ಇದು ಓಪನ್ ಆಯಿತು. ಈಗ ಸರ್ವಿಸ್ ಮಾಡೋಣ. ಗ್ಯಾಸ್ ಸ್ಟವ್ನ ಸರ್ವಿಸ್ ಮಾಡಲಿಕ್ಕೆ ನಾನು ಒಂದು ಸ್ವಲ್ಪ ಡೀಸೆಲ್ಲು, ಒಂದು ಬ್ರಷ್ಷು ತೊಗೊಂಡಿದ್ದೇನೆ. ಡೀಸೆಲಲ್ಲಿ ವಾಶ್ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅಂದರೆ ಖಂಡಿತ ಸಮಸ್ಯೆ ಏನೂ ಆಗೋದಿಲ್ಲ. ಅದನ್ನು ಕ್ಲೀನಾಗಿ, ಒಳಗಡೆ ಜಿಡ್ಡೆಲ್ಲ ಇರ್ತದೆ, ಅದನ್ನು ಕ್ಲೀನ್ ಮಾಡಲಿಕ್ಕೆ ಡೀಸೆಲ್ಲೇ ಉಪಯೋಗ ಆಗೋದು. ಅದನ್ನು ಕ್ಲೀನ್ ಮಾಡಿ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ಅದಕ್ಕೆ ಗ್ಯಾಸ್ ಗ್ರೀಸ್ ಅಂತೇಳಿ ಬರ್ತದೆ, ಅದನ್ನು ಹಾಕಿ ಕುಳಿಸಿದಾಗ ಯಾವುದೂ ಸಮಸ್ಯೆ ಆಗೋದಿಲ್ಲ. ಬನ್ನಿ ಸರ್ವಿಸ್ ಮಾಡೋಣ. ಗ್ಯಾಸ್ ನಾಬ್ಗಳನ್ನು ತೆಗೆದು ಈಗ ನಿಪ್ಪಲ್ ಸಟ್ಟಿನ ಸ್ಕ್ರೂಗಳನ್ನು ತೆಗಿಬೇಕಾಗ್ತದೆ. ಮೊದಲನೇದಾಗಿ ಓಪನ್ ಮಾಡಬೇಕಾದ್ರೆ ಇದು ನಿಪ್ಪಲ್ ಸಟ್ಟು. ಒಂದು ದೊಡ್ಡ ಒಂದು ಸಣ್ಣ ನಿಪ್ಪಲ್ ಸೆಟ್ ಇರುತ್ತೆ. ದೊಡ್ಡದು 77 ನಂಬರು, ಸಣ್ಣದು 58 ನಂಬರು. ಸ್ಕ್ರೂಗಳೆಲ್ಲ ಕ್ಲೀನಾಗಿ ತೆಗಿಬೇಕಾಗ್ತದೆ. ಅದು ಸ್ಕ್ರೂಗಳೆಲ್ಲ ಜಾಮ್ ಆಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಆಗಲಿ ಇಲ್ಲ ಡೀಸೆಲ್ ಆಗಲಿ ಬಿಟ್ಕೋಬೇಕಾಗುತ್ತೆ. ಬಿಟ್ಕೊಂಡಾಗ ಅದು ಫ್ರೀಯಾಗಿ ಓಪನ್ ಆಗುವಂಥದ್ದು. ವಿಡಿಯೋನ ಕೊನೆ ತನಕ ನೋಡ್ರಿ, ಅರ್ಥ ಆಗುತ್ತೆ ಹೇಗೆ ಸರ್ವಿಸ್ ಮಾಡೋದು ಅಂತೇಳಿ. ಈ ಸ್ಕ್ರೂಗಳನ್ನೆಲ್ಲ ಎಂತ ಮಾಡ್ಬೇಕಂತ ಹೇಳಿದ್ರೆ, ನೀವು ಡೀಸೆಲ್ ತೊಗೊಂಡಿದ್ದಾರಲ್ಲ ಸರ್ವಿಸ್ ಮಾಡಲಿಕ್ಕೆ, ವಾಶ್ ಮಾಡಲಿಕ್ಕೆ, ಅದರೊಳಗೆ ಹಾಕಬೇಕು ಸ್ಕ್ರೂಗಳೆಲ್ಲ. ಆಯಿಲೆಲ್ಲ ಅದರಲ್ಲಿರುವಂಥ ರೆಸ್ಟ್ ಎಲ್ಲ ಬಿಟ್ಕೊಳ್ಳುತ್ತೆ. ರೆಸ್ಟನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮೇಲುಗಡೆ ತುಂಬ ರೆಸ್ಟ್ ಇರುತ್ತದು. ಇದನ್ನು ಓಪನ್ ಮಾಡಬೇಕು ಹೀಗೆ. ಇದು ಎರಡರೊಳಗೂ ಸರ್ವಿಸ್ ಮಾಡಬೇಕಾಗ್ತದೆ, ಎರಡೂ ಕೂಡ ಸರ್ವಿಸ್ ಮಾಡಬೇಕಾಗ್ತದೆ. ಇದನ್ನು ಸೈಡಿಗೆ ಇಟ್ಬಿಡೋಣ. ನಂತರ ನಿಪ್ಪಲ್ಗಳನ್ನು ತೆಗಿಬೇಕು. ಮುಂಚಿತವಾಗಿ ಒಂದು ಟೆಸ್ಟರನ್ನು ತಗೊಂಡು ಎರಡು ಕಡೆ ಹೀಗೆ ಒತ್ತಿ ಹಿಡ್ಕೊಂಡು ತೆಗಿಬೇಕಾಗ್ತದೆ ಟೆಸ್ಟರಲ್ಲಿ.
ಈಸಿಯಾಗಿ ಬರುತ್ತೆ ನೋಡಿ. ಎರಡನ್ನೂ ಒಟ್ಟಿಗೆ ತೆಗಿಬಾರ್ದು. ಎರಡನ್ನೂ ಒಟ್ಟಿಗೆ ಓಪನ್ ಮಾಡೋದ್ರಿಂದ ಎಂತ ಆಗುತ್ತೆ ಅಂತೇಳಿ ಎಕ್ಸ್ಚೇಂಜ್ ಆದರೆ ಗ್ಯಾಸು ಲೀಕೇಜ್ ಆಗುತ್ತೆ. ಲೀಕೇಜ್ ಆಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಒಂದೊಂದನ್ನೇ ಸರ್ವಿಸ್ ಮಾಡ್ಕೋಬೇಕಾಗ್ತದೆ. ನೋಡಿ, ಇದೆಲ್ಲ ರೆಸ್ಟ್ ಇರುತ್ತೆ ಇದ್ರೊಳಗಡೆ ಎಲ್ಲ. ಈ ರೆಸ್ಟ್ ಎಲ್ಲ ಖಾಲಿ ಹಾಗೆ ಒರೆಸಿದ್ರೆ ಹೋಗೋದಿಲ್ಲ ಇದು. ಕೆಲವೊಬ್ರು ಹಾಗೆ ಒರೆಸಿ ಇದು ಮಾಡ್ತಾರೆ. ಇದನ್ನು ಡೀಸೆಲ್ನಲ್ಲಿ ವಾಶ್ ಮಾಡಬೇಕಾಗ್ತದೆ. ಡೀಸೆಲ್ನಲ್ಲಿ ಒಳಗಡೆ ಎಲ್ಲ ವಾಶ್ ಮಾಡಬೇಕಾಗ್ತದೆ. ನೋಡಿ, ಸ್ಪ್ರಿಂಗೂ ಕೂಡ ವಾಶ್ ಮಾಡಬೇಕು, ನಾಬ್ ಸ್ಟಿಕ್ಕೂ ವಾಶ್ ಮಾಡಬೇಕು. ಹಾಗೆ ಇದನ್ನು ಡೀಸೆಲ್ನಲ್ಲಿ ಕ್ಲೀನಾಗಿ ವಾಶ್ ಮಾಡಬೇಕಾಗ್ತದೆ, ಒಳಗಡೆ ಪೂರ್ತಿ ರೆಸ್ಟ್ ಎಲ್ಲ ಹೋಗೋ ಹಾಗೆ. ಕ್ಲೀನಾಗಿ ವಾಶ್ ಮಾಡಿದ ನಂತರ ಅದನ್ನು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಬೇಕು. ಒಂದು ಚೂರು ಒಳಗಡೆ ಡೀಸೆಲ್ ಇರದೇ ಇದ್ದ ಹಾಗೆ ಕ್ಲೀನಾಗಿ ಒರೆಸ್ಬೇಕಾಗತ್ತೆ. ಕ್ಲೀನಾಗಿ ವಾಶ್ ಮಾಡ್ಕೊಂಡು ಡೀಸೆಲೆಲ್ಲ ಒಂದು ಚೂರು ಒಳಗಡೆ ಡೀಸೆಲ್ ಇರಬಾರ್ದು. ಹಾಗೆ ಒಂದು ಒಣ ಬಟ್ಟೆನ ತಗೊಂಡು ಒರೆಸ್ಬೇಕಾಗತ್ತೆ. ಇದು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಳಗಡೆ ಎಲ್ಲ ಕಿಟ್ಟೆಲ್ಲ ಇರುತ್ತೆ, ರೆಸ್ಟು. ಒಂದು ಚೂರು ಡೀಸೆಲ್ಲು ಕಾಕೊಳಗೆ ಇರಬಾರ್ದು. ಹಾಗೆ ಕ್ಲೀನಾಗಿ ಒರೆಸ್ಬೇಕಾಗ್ತದೆ. ನಂತರ ಬಾಯಿಂದ ಒಂದು ಸ್ವಲ್ಪ ಊದಬೇಕಾಗ್ತದೆ. ಗಾಳಿಯನ್ನು ಊದಿದಾಗ ಒಳಗಡೆ ಇರುವಂಥ ಡೀಸೆಲ್ ಅಷ್ಟು ಹೊರಗಡೆ ಬರುತ್ತೆ, ಒಳಗಡೆ ಎಲ್ಲ ಕ್ಲೀನ್ ಆಗುತ್ತೆ. ಕ್ಲೀನಾಗಿ ಊದಬೇಕಾಗತ್ತೆ. ಈಗ ಒಂದು ಸರಿಗೆ ತಂತಿನ ತಗೊಂಡು ಸಣ್ಣ ಹೋಲ್ ಇರುತ್ತೆ, ಆ ಹೋಲ್ ಒಳಗಡೆ ಕಿಟ್ಟಿರುತ್ತೆ, ಅದನ್ನು ಕ್ಲೀನ್ ಮಾಡಬೇಕು. ಎರಡು ಸೈಡು ಚೆಂದ ಮಾಡಿ ತೆಗಿಬೇಕಾಗ್ತದೆ. ಒಳಗಡೆ ಕಿಟ್ಟಿದ್ದೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ. ಆ ಕಾಕ್ ಒಳಗಡೆ ಸ್ವಲ್ಪನೂ ಡೀಸೆಲ್ ಇರಬಾರ್ದು, ಆ ಥರ ಕ್ಲೀನ್ ಮಾಡಬೇಕಾಗ್ತದೆ. ಇದೇ ಪ್ರೋಸೆಸ್ಸು ಮತ್ತೊಂದು ಸೈಡ್ ಇರುತ್ತಲ್ಲ ಕಾಕು, ಅದಕ್ಕೂ ಇದೇ ಥರ ಸೇಮ್ ಪ್ರೋಸೆಸ್ ಇರುತ್ತೆ. ಒಳಗಡೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಆಗಿದೆ. ನನ್ನ ಹತ್ರ ಗ್ಯಾಸು ಕಾಕ್ ಗ್ರೀಸು ಇಲ್ಲ. ಹಾಗಾಗಿ ನಾನು ಎಂತ ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ಆಯಿಲನ್ನು ಯೂಸ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಇದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ, ತೋರಿಸ್ತೀನಿ. ಕ್ಲೀನಾಗಿ ಇದನ್ನು ಕೂಡ ವಾಶ್ ಮಾಡ್ಕೋಬೇಕು. ನಂತರ ಒಣ ಬಟ್ಟೆಯಲ್ಲಿ ಒರೆಸ್ಬೇಕಾಗತ್ತೆ. ಸ್ಪ್ರಿಂಗ್ ಇರುತ್ತೆ, ಸ್ಪ್ರಿಂಗನ್ನು ಕ್ಲೀನ್ ಮಾಡಬೇಕು ಕ್ಲೀನಾಗಿ. ಅದರೊಳಗಡೆ ಎಲ್ಲ ರೆಸ್ಟ್ ಕುಂತಿರುತ್ತೆ. ಸ್ಪ್ರಿಂಗ್ ಒಳಗಡೆನೂ ಕೂಡ ರೆಸ್ಟ್ ಇರುತ್ತೆ, ಅದನ್ನು ಡೀಸೆಲ್ನಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ. ನಟ್ಟುಗಳು ಕೂಡ ಇದರಲ್ಲಿ ಇದೆ. ಸ್ಕ್ರೂನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗ್ತದೆ.
ಹೀಗೆ ಎಲ್ಲದು ಕ್ಲೀನಾಗಿ ವಾಶ್ ಮಾಡಿ ಸರ್ವಿಸ್ ಮಾಡಿ ನಂತರ ಕಾಕ್ ಹಾಕುವಂಥ ಜಾಗದಲ್ಲಿ, ಗ್ಯಾಸ್ ಹೋಗುವಂಥ ಜಾಗದಲ್ಲೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಒಳಗಡೆ ಎಲ್ಲ ರೆಸ್ಟ್ ಇರುತ್ತೆ. ಇವಾಗ ನಾವು ಎಷ್ಟೇ ಸರ್ವಿಸ್ ಮಾಡಿದ್ರೂ ಕೂಡ ಅದು ಕ್ಲೀನ್ ಮಾಡದೇ ಇದ್ದರೆ ಮತ್ತೆ ಕಾಕ್ ಒಳಗೆ ಹೋಗಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಳಗಡೆನೂ ಕೂಡ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕಾಗ್ತದೆ. ಹೀಗೆ ಬಟ್ಟೆಯನ್ನು ಒಳಗಡೆ ಹಾಕಿ ತಿರ್ಸಿ ಒಳಗಡೆ ಇದ್ದಂಥ ಕಿಟ್ಗಳನ್ನೆಲ್ಲ ಹೊರಗಡೆ ತೆಗೆದು ಕ್ಲೀನ್ ಮಾಡಬೇಕಾಗ್ತದೆ. ಇವಾಗ ನಿಪ್ಪಲನ್ನು ತೆಗಿಬೇಕು. ನಿಪ್ಪಲ್ಲು ಇದು ಫಿಜಾನ್ ಕಂಪ್ನಿಯ ಗ್ಯಾಸ್ ಸ್ಟವ್ ಆಗಿದ್ದರಿಂದ ಈ ಥರ ಪೈಪ್ಗಳನ್ನು ಕೊಟ್ಟಿರ್ತಾರೆ. ಇದನ್ನು ಸರಿಯಾಗಿ ತೆಗಿಬೇಕಾಗ್ತದೆ, ಗಟ್ಟಿಯಾಗಿ ಹಿಡಿದು. ಇಲ್ಲಾದರೆ ಕಟಿಂಗ್ ಪ್ಲೇಯರನ್ನು ಸರಿಯಾಗಿ ಮೇಲೆ ಕೆಳಗೆ ಹಿಡಿದು ನಿಪ್ಪಲನ್ನು ತೆಗಿಬೇಕಾಗ್ತದೆ. ಯಾಕಂದರೆ ಅದು ರೆಸ್ಟ್ ಹಿಡಿದಿರುತ್ತದೆ, ಟೈಟಾಗಿರುತ್ತೆ. ಹಾಗಾಗಿ ಗಟ್ಟಿಯಾಗಿ ಹಿಡಿದು ತೆಗಿಬೇಕಾಗ್ತದೆ. ಇಲ್ಲ ಅಂತೇಳಿದ್ರೆ ಪೈಪು ಬೆಂಡ್ ಆಗುತ್ತೆ. ಪೈಪು ಬೆಂಡ್ ಆಗದೆ ಇರೋದಕ್ಕೆ ಕಟಿಂಗ್ ಪ್ಲೇಯರ್ನ ಹಿಡಿದೇ ತೆಗಿಬೇಕಾಗ್ತದೆ. ನೋಡಿ 77 ನಂಬರ್ ನಿಪ್ಪಲ್, ಇದು 77 77 ನಂಬರ್ ನಿಪ್ಪಲ್ ಆಗಿರುತ್ತೆ. ಇದನ್ನು ಚೇಂಜ್ ಮಾಡಬೇಕಾಗ್ತದೆ. ಮತ್ತು ಒಳಗಡೆ ಒಂದು ಸ್ವಲ್ಪ ಗಾಳಿಯನ್ನು ಊದಿ ಒಳಗಡೆ ಇರುವಂಥ ಕಸಗಳನ್ನೆಲ್ಲ ಹೊರಗಡೆ ತೆಗಿಬೇಕಾಗ್ತದೆ. ನಂತರ ಈ ಕಾಕಿಗೆ ನನ್ನ ಹತ್ರ ಗ್ಯಾಸ್ ಸ್ಟವ್ ಕಾಕ್ ಗ್ರೀಸ್ ಇಲ್ಲ. ಹಾಗಾಗಿ ನಾನು ಇವಾಗ ಎಂತ ಮಾಡ್ತೀನಿ ಅಂದರೆ, ಆವಾಗಲೇ ಹೇಳ್ದಂಗೆ ಆಯಿಲ್ನ ತಗೊಳ್ತೀನಿ. ಸ್ವಲ್ಪ ಆಯಿಲ್, ಸ್ವಲ್ಪ ಜಾಸ್ತಿ ತೊಗೋಬಾರ್ದು. ಕೈಯಲ್ಲಿ ಈ ಥರ ಒರೆಸ್ಬೇಕಾಗತ್ತೆ. ಯಾಕಂದರೆ ಅದು ಕ್ಲೀನಾಗಿ ಜಾರಬೇಕಾಗತ್ತೆ, ತಿರುಗಬೇಕಾಗತ್ತೆ. ಹಾಗಾಗಿ ಜಾಸ್ತಿಯಾಗಿ ಹಚ್ಚಬಾರ್ದು, ಸ್ವಲ್ಪ ಚೂರು ಹಚ್ಚಿ ತಿರ್ಸ್ಬೇಕಾಗ್ತದೆ ಅಷ್ಟೇ. ನಂತರ ಮೊದಲನೇದಾಗಿ ಕಾಕನ್ನು ಹಾಕಿ, ನಂತರ ಸ್ಪ್ರಿಂಗನ್ನು ಹಾಕಿ, ನಾಬು ಸ್ಟಿಕ್ಕನ್ನು ಹಾಕಿ ಕರೆಕ್ಟಾಗಿ ಮಧ್ಯದಲ್ಲಿ ಹೋಲ್ ಬರೋಂಗೆ ಇಟ್ಕೋಬೇಕಾಗ್ತದೆ. ನಂತರ ಈ ಸ್ಕ್ರೂನ ಹಾಕಿ ತಿರ್ಸಿ ಟೆಸ್ಟರಲ್ಲಿ ತಿರ್ಸ್ಬೇಕಾಗ್ತದೆ. ಕ್ಲೀನಾಗಿ ಗಟ್ಟಿ ಮಾಡಿ. ನೋಡಿ ಎಷ್ಟು ಫ್ರೀ ಆಗಿದೆ. ಅದೇ ಥರ ಗ್ಯಾಸು ಕೂಡ ಕ್ಲೀನಾಗಿ ಬರುತ್ತೆ. ಗಾಳಿ ಯಾವುದೇ ರೀತಿಯ ರಷ್ಟು ಇರೋದಿಲ್ಲ. ಇದು ನೋಡಿ 77 ನಂಬರ್ ನಿಪ್ಪಲ್ಲು. ಇದು ಹಳೆ ನಿಪ್ಪಲ್ಲು, ಇದು ಹೊಸ ನಿಪ್ಪಲ್ಲು. ಇದು ಕೂಡ 77 ನಂಬರ್ ನಿಪ್ಪಲ್ನೇ ನಾನು ಹಾಕ್ತಾಯಿದ್ದೇನೆ. ನೋಡಿ 77 ನಂಬರು, ನಿಮ್ಗೆ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ. ಇದು 77 ನಂಬರೇ. ಇದನ್ನು ಸರಿಯಾಗಿ ಗಟ್ಟಿಯಾಗಿ ಹಾಕಬೇಕಾಗ್ತದೆ. ನಂತರ ಕಟಿಂಗ್ ಪ್ಲೇಯರಲ್ಲಿ ಟೈಟಾಗಿ ಸ್ಪಾನರ್ ಇದ್ದರೂ ನಡೀತದೆ, ಇಲ್ಲ ಕಟಿಂಗ್ ಪ್ಲೇಯರಲ್ಲಿ ತಿರ್ಸಿದ್ರೂ ನಡೀತದೆ. ನಾನು ಹೆಚ್ಚಾಗಿ ಕಟಿಂಗ್ ಪ್ಲೇಯರನ್ನೇ ಯೂಸ್ ಮಾಡ್ತೇನೆ. ಯಾಕಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಇಲ್ಲ ಸ್ಪಾನರ್ ಆದರೆ ಸ್ಲಿಪ್ ಆಗುತ್ತೆ. ನೋಡಿ ಈ ಎರಡು ನಿಪ್ಪಲ್ನು ಕೂಡ ಚೇಂಜ್ ಮಾಡಿದ್ದೇನೆ ನಾನು. ವಿಡಿಯೋ ಲಾಂಗ್ ಆಗುತ್ತೆ ಅಂಥೇಳಿ ನಾನು ಮತ್ತೊಂದನ್ನು ಸ್ಕಿಪ್ ಮಾಡಿದ್ದೇನೆ, ಸರ್ವಿಸ್ ಮಾಡೋದನ್ನು. ನೀವು ಸೇಮ್ ಪ್ರೋಸೆಸ್ಸಲ್ಲೇ ನೀವು ಎರಡನ್ನೂ ಸರ್ವಿಸ್ ಮಾಡಬೇಕಾಗ್ತದೆ. ಎರಡು ಸೇಮ್ ಆಗ್ತದೆ, ಎರಡು ಸೇಮ್ ಪ್ರೋಸೆಸ್ಸೇ ಇರುತ್ತೆ. ನೋಡಿ ಈ ಥರ ನೀಟಾಗಿ ಕುಳಿಸ್ಕೋಬೇಕಾಗ್ತದೆ.
ಕಟಿಂಗ್ ಪ್ಲೇಯರನ್ನು ಹಾಕಿ ಕರೆಕ್ಟಾಗಿ ಒಳಗಡೆ ಈ ಬರ್ನಲ್ ಸೆಟ್ ಇರುತ್ತಲ್ಲ ಅದ್ರ ಒಳಗಡೆ ಕರೆಕ್ಟಾಗಿ ಕೂರಿಸ್ಬೇಕಾಗ್ತದೆ. ಸ್ಕ್ರೂಗಳನ್ನು ಕೂಡ ಬಿಗಿಯಾಗಿ ಹಾಕ್ಕೊಂಡು ಸ್ಕ್ರೂಗಳನ್ನು ಸರಿಯಾಗಿ ಹಾಕೋಬೇಕಾಗ್ತದೆ. ನಿಪ್ಪಲ್ ಸೆಟ್ಗಳು ಸರಿ ಇದೆಯಲ್ಲ, ಸರಿ ಕುಂತಿದೆಯಲ್ಲ ಅಂತ ಇನ್ನೊಂದು ಸತಿ ಚೆಕ್ ಮಾಡಿ ಸ್ಕ್ರೂಗಳನ್ನು ಕರೆಕ್ಟಾಗಿ ಹಾಕ್ಕೋಬೇಕಾಗ್ತದೆ. ಅದಕ್ಕೆ ನಿಪ್ಪಲ್ ಸೆಟ್ಟಿಗೆ ನೋಡಿ ಪೈಪ್ ಗೀಪ್ ಎಲ್ಲರ ಬೆಂಡ್ ಆಗಿದೆ ಅನ್ನಂತ ಸರಿಯಾಗಿ ಚೆಕ್ ಮಾಡ್ಕೋಬೇಕಾಗ್ತದೆ. ಟೈಟಾಗಿ ಹಾಕಬೇಕಾಗ್ತದೆ. ಕ್ರಾಸಲ್ಲಿ ಕುತ್ಕೋಬಾರ್ದು, ನಿಪ್ಪಲ್ಗಳು ಸ್ಟ್ರೈಟ್ ಆಗಿರಬೇಕು. ನಂತರ 2 ಬರ್ನಲ್ಲನ್ನು ಕೂರಿಸಿ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ಪೈಪನ್ನು ತೆಗೆದು ಫ್ಲೇಮ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನೋಡೋಣ. ಇದು ಕ್ಲಿಪ್ ಇದೆಯಲ್ಲ, ಕ್ಲಿಪ್ಪನ್ನು ಹಾಕಿ ಟೈಟ್ ಮಾಡಬೇಕಾಗ್ತದೆ. ಈಗ ಸ್ಟವನ್ನು ಹಚ್ಚಿ ಚೆಕ್ ಮಾಡಿ ನೋಡೋಣ ಆವಾಗಿನ ಫ್ಲೇಮಿಗೂ ಇವಾಗಿನ ಫ್ಲೇಮಿಗೂ ಎಷ್ಟು ವ್ಯತ್ಯಾಸ ಇದೆ ಅಂಥೇಳಿ. ಈಗ ನೋಡಿ, ಆಗಲೇ ಫ್ಲೇಮು ಸಣ್ಣ ಬರ್ತಾಯಿತ್ತು, ಇವಾಗೆ ಜಾಸ್ತಿ ಬರ್ತಾ ಇದೆ ಬೆಂಕಿ. ಅವಾಗೆ ಬುಗ್ 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 ಅಂತ ಇತ್ತು, ಸಣ್ಣ ಮಾಡಿದಾಗ ಆಫ್ ಆಗ್ತಾಯಿತ್ತು. ಇವಾಗ ನೋಡಿ ಕ್ಲೀನಾಗಿ ಬರ್ತಾ ಇದೆ. ಬೆಳಕಿಗೆ ಬೆಂಕಿ ಕಾಣಿಸೋದಿಲ್ಲ, ನೀಲಿ ಬೆಂಕಿ. ಕೆಂಪು ಬೆಂಕಿ ಆದರೆ ಮಾತ್ರ ಬೆಳಕಿ ಕಾಣಿಸುತ್ತೆ. ಇದು ನೀಲಿ ಬೆಂಕಿ ಆಗಿದೆ, ಹಾಗಾಗಿ ಸರಿಯಾಗಿದೆ. ಓಕೆ.